ವಿಶೇಷ ಅಂತ ಹೇಳಿದ್ರೆ ಈ ಬಾರಿ ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ 1,000 ಹಸು ಸಾಕಿದಂತವ್ರು ಅಂತ ಹೇಳಿ ನಾವು ನನ್ನ ಹಿಂದೆ ನೋಡ್ಬೋದು. ನೀವು MC ರಂಗಸ್ವಾಮಿ ಅವರು ಇದ್ದಾರೆ. 10 ಎಕರೆಯಲ್ಲಿ ಡೈರಿ ಫಾರ್ಮ್ ಇದೆ ನಿಮ್ಗೆ. ಒಟ್ಟು ಇದಕ್ಕೆ ಪವರ್ ಏನ್ ಮಾಡ್ತೀರಾ? ನಿಮಗೆ ವಿದ್ಯುತ್ ಶಕ್ತಿ ಬೇಕಲ್ಲ. ಅವರಿಗೆ ನಾವು ಈ KEB ಇಂದನೂ ತಗೊಂಡಿದೀವಿ, ಜೊತೆಗೆ ಪೂರ್ತಿ 10 ಎಕರೆಗೂ ಸೋಲಾರ್ ಎಲ್ಲಿ ಹಾಕಿದ್ರೆ ಇದ್ರ ಮೇಲೆ ಮೇಲ್ಛಾವಣಿ ಪೂರ್ತಿ ಸೋಲಾರೇನೆ. ಅಷ್ಟನ್ನು ವಿದ್ಯುತ್ತನ್ನು ನಾವು ಬಳಕೆ ಮಾಡ್ಕೊಳ್ತಾ ಇದ್ವಿ. ಬಹಳ ಅನುಕೂಲ ಆಗ್ತಾ ಇದೆ. ಸೊ ಪವರ್ ಅಂದ್ರೆ ಸೋಲಾರ್ದೇ ಉಪಯೋಗ ಆಗ್ತದೆ. ಒಂದು 80% ನಮಗೆ ಸೋಲಾರು, ಒಂದು 20% KEBದು. 1000 ಹಸು ಸಾಕ್ಬೇಕಾದ್ರೆ ಯಾವೆಲ್ಲ ಪ್ಲಾನಿಂಗ್ ಇರ್ಬೇಕಂತ ಹೇಳಿ, ಯಾಕಂದ್ರೆ ಫೀಡ್ ಮಾಡುವಂತದ್ದನ್ನು ಇಲ್ಲೇ ಮಷೀನ್ ಇಟ್ಕೊಂಡಿದ್ದಾರೆ ವಿಶೇಷವಾದಂತದ್ದು. ಅಲ್ಲಿ ನೀವು ಹೇಳ್ತಾ ಇದ್ರ ನಿಮ್ಮ ಹಸುಗಳಿಗೆ ಫುಡ್ ನ ತಯಾರಿ ಮಾಡ್ತಿದ್ರ ಅಂದ್ರೆ ಆಹಾರದಕ್ಕೆ. ಈ ಜಾಗ ಎಲ್ಲ ಏನ್ ಸರಿ ಇದೇ ಸೈಲೇಜ್ ಮಾಡುವಂತ ಜಾಗ ಇದೇನೆ. ಜೋಳದ ಕಡ್ಡಿನ ನಾನು ಮುಂಚೆ ಹೇಳಿದ್ನಲ್ಲ, ಜೋಳ ಬೆಳೆದು ಸುಮಾರು 90 ದಿನದಷ್ಟೊತ್ತಿಗೆ ಆ ಕಾಬು ಬರ್ತದಲ್ಲ, ತೆನೆ, ಆ ತೆನೆಯಲ್ಲಿರೋ ಒಂದು ಕಾಳು ತೆಗೆದು ನೋಡಿ, ಅದರಲ್ಲಿ 3/4 ಭಾಗ ಹಾಲು ಇರಬೇಕು, 1/4 ಭಾಗ ಖಾಲಿ ಇರಬೇಕು. ಅಂತ ತೆನೆಯನ್ನ ನಾವು ಇರೋಂಥದನ್ನ ಇಡೀ ಬುಡಕ್ಕೆ ಕಟ್ ಮಾಡ್ತೀವಿ. ಜೋಳನ ಎಂಟೈರ್ ಪ್ಲಾಂಟ್ ಬರ್ತದೆ. ಅಂಥದನ್ನ ತಂದು ಇದ್ರ ಮೇಲೆ ದೊಡ್ಡ ದೊಡ್ಡ ಟ್ರ್ಯಾಕ್ಟರ್ಗಳೆಲ್ಲ ತಂದು ಇದ್ರ ಮೇಲೆ ಪ್ಲೇಸ್ ಮಾಡ್ತಾ ಹೋಗ್ತಾರೆ, ಇಡ್ತಾ ಹೋಗ್ತಾರೆ. ತಂದು ಇದ್ರ ಮೇಲೆ ಇಡ್ತಾ ಇದ್ದಾರೆ. ರೋಲ್ ಆಗಿ ಅಲ್ಲಿ ಚಾಪರ್ ಇದೆ, ಆ ಚಾಪರಲ್ಲಿ ಕಟ್ ಆಗ್ತಾ ಹೋಗ್ತದೆ. ಇದು 100 HP ಮೋಟರ್, ಇದು 100 HP ಇದು ಮೋಟರ್. ಇದು ಈ ಜಾಗದಲ್ಲಿ ಕಟ್ ಆಗ್ತದೆ. ಇಲ್ಲಿ ಬಂದದ್ದು ಇಲ್ಲಿ ಹೋಗಿ ಆ ಕಡೆಗೆ ಅಲ್ಲಿ ಹೋಗ್ತದೆ, ಅಲ್ಲಿಂದ ತಗೊಂಡು ಅಲ್ಲಿ ಮೇಲೆ ಇದನ್ನ ಹಾಕಿ ನೋಡಿ. ಇದು ಇಂಥದ್ದು ಈ ಥರದ ವೆಹಿಕಲ್ ಅದ್ರ ಮೇಲೆ ಹೋಗ್ತಾ ಇರ್ತದೆ, ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ, ಬರ್ತಾ ಇರ್ತದೆ. ಅಲ್ಲಿಂದ ಬಂದದ್ದು ಅದು ಪುಡಿಯಾಗಿ ಬಂದದ್ದನ್ನ ಇದ್ರ ಮೇಲೆ ಸುರ್ಕೊಂಡು ಹೋಗ್ತಾ ಇರ್ತೀವಿ. ಸುರ್ಕೊಂಡು ಹೋದಂಗೂ ಕೂಡ ಆ ವೆಹಿಕಲ್ಲು ಕೆಳಗಡೆ ಪ್ರೆಸ್ ಮಾಡ್ತಾ ಇರ್ತದೆ. ಅದರಲ್ಲಿ ಗಾಳಿ ಒಂದು ಸ್ವಲ್ಪನೂ ಇರಬಾರ್ದು. ಗಾಳಿ ಇದ್ದರೆ ಅದು ಭೂಷಣ ಬರ್ತದೆ ಅಂತ ಅದನ್ನು ಕಂಪ್ಲೀಟಾಗಿ ಇನೋರಬಿಕ್ ಕಂಡೀಷನಲ್ಲಿ ನಾವು ಇಟ್ಟಿರ್ತೀವಿ. ಅದಾದಮೇಲೆ ಟಾರ್ಪಲ್ ಕೆಳಗಡೆ, ಒಳಗಡೆ ಒಂದು ತೆಳು ಟಾರ್ಪಲ್ ಇದೆ ವೈಟು, ಅದಾದಮೇಲೆ ಇದ್ರ ಮೇಲೆ ಈ ಟಾರ್ಪಲ್ ಮುಚ್ಚಿರ್ತೀವಿ. ಆಮೇಲೆ ತೂಕಕ್ಕೆ ಈ ಥರ ಟೈರನ್ನ ಮಾಡಿರ್ತೀವಿ. ಒಂದು 3 ತಿಂಗಳು 4 ತಿಂಗಳಾದಮೇಲೆ ಇದ್ರದ್ದು ಸೈಲೇಜದು ಆಗಿರ್ತದೆ, ಅದು ಫರ್ಮೆಂಟೇಶನ್. ಸೊ ಅದ್ರೆ ಬಂಕರ್ ಅಂದ್ರೆ ಒಂದು ಖಾಲಿ ಬಂಕರ್ ಅಂದ್ರೆ ಇಷ್ಟು ದೊಡ್ಡದಿರುತ್ತೆ. ಫರ್ಮೆಂಟೇಶನ್ ಆಗಿರುವಂತದ್ದು ಇದು. ಹೌದು ಹೌದು ಹೌದು. ಇದು ಫರ್ಮೆಂಟೇಶನ್ ಇಲ್ಲ, ಈಗ ಆಗ್ತಾ ಇರೋಂಥದ್ದು. ಇದು ರೆಡಿ ಮಾಡ್ತಾ ಇದೀರಾ? ಇದೇನ್ ಸರ್ ಇದ್ರೊಳಗೆ ಬಂದ್ಬಿಡ್ತು? ಅಲ್ಲಿ ಮೇಯ್ಸೋದಕ್ಕೆ ನಮ್ಮ ತೋಟದೊಳಗೆ ಹೊಡ್ಕೊಂಡು ಹೋಗ್ತಾರಲ್ಲ. ಒಟ್ಟು ಎಷ್ಟಿದಾವೆ ಸರ್ ಇದು? ಎಲ್ಲ ಒಂದು 100 ಇದೆ. ಈ ಸೈಲೇಜಿನ ತಿನ್ನೋದಕ್ಕೆ ಬಂದಿರೋದು ಹಿಂಗೆ. ಸರಿ, ಕುರಿಗಳು ಏನ್ ಸರ್ ಇಷ್ಟೊಂದು? ಇದು ನಮ್ಮಲ್ಲಿ ಕಾಡು ಉಂಟು. ಕಾಡಿಗೆ ಅಲ್ಲೆಲ್ಲ ಹುಲ್ಲುಗಾವಲು ಬರ್ತದಲ್ಲ, ಕಳೆ ಬರ್ತದೆ, ಅದನ್ನೆಲ್ಲ ಮೇಯ್ಲಿ ಅಂತ ಹೇಳಿ ಅದು ಬಂದು ಒಂದು 4 ಜನಕ್ಕೆ ಉದ್ಯೋಗ ಆಗ್ತದೆ. ಕುರಿ ಸಾಕೋದು ಒಂದು 4-5 ಜನಕ್ಕೆ ಉದ್ಯೋಗ, ಇಬ್ಬರಿಗೆ ಉದ್ಯೋಗ ಆಗ್ತಾ ಇದೆ. ಅವಳು ಇಷ್ಟುದ್ದದಲ್ಲಿ ಬಂದದ್ದು ನಮ್ಮನೆಗೆ. ಇಬ್ರು ಇದಾರಲ್ಲ, ಇಷ್ಟು ಚಿಕ್ಕ ಹುಡುಗರಲ್ಲಿ ಬಂದಿದ್ರು. ದೊಡ್ಡದಾಗಿ ಮದುವೆ ಆಗಿ ಅಷ್ಟತ್ರ ಆಗಿ ಹೋಗಿ ಈಗ 100 ಆಗಿದಾವ ಸರ್. ಈಗ 100 ಕುರಿಗಳಿದಾವೆ. ಅದ್ರ ಏನ್ ಹಾಲು ತೆಗಿಯೋದು ಅದೇನಿಲ್ಲ, ಸುಮ್ಮನೆ ಮಲ್ಟಿಪ್ಲಿಕೇಶನ್. ಕುರಿ ಮರಿ ಆಗ್ತದೆ, ಆ ಮರಿನ ಸಾಕ್ತಾ ಹೋಗೋದು. ಆಮೇಲೆ ಬೆಲೆ ಬಂದಾಗ ಸ್ವಲ್ಪ ಕೊಟ್ಬಿಡೋದು, ಕಡಿಮೆ ಮಾಡ್ಕೊಳ್ಳೋದು. ಬೆಲೆ ಬರ್ದಿದ್ರೆ ಇದು ಈಗ ಮೇಯಿಸ್ತೀವಿ. ಎಷ್ಟು ಬೆಲೆ ಅಂತ ಹೇಳಿದ್ರೆ ಬರುತ್ತೆ ಸರ್? ಈಗ ಅದು ತೂಕದ ಮೇಲೆ ಬಂದು ತಗೊಂಡೋಗ್ತಾರೆ. ನಾವೇನು ಒಂದೊಂದೇ ಹಿಡ್ಕೊಂಡೋಗಿ ಮಾರೋದಿಲ್ಲ. ಒಂದು 25-50 ಈ ತರ ಒಂದ್ಸರಿಗೆ ಲಾಟ್ ಕೊಟ್ಬಿಡ್ತೀವಿ. ಅದಕ್ಕೂ ಇದೇ ತರನೇ ಆಹಾರ. ಈ ಆಹಾರನೂ ಆಗ ತೋಟಕ್ಕೆ ಹೋಗಿ ಅಲ್ಲೆಲ್ಲ ಬೇರೆ ಕಡೆ ಅದನ್ನ ಮೈಕೊಂಡು ಬರ್ತೀವಿ. 100 ಇದಾವೆ. ಮೊದ್ಲು ಎಷ್ಟಿತ್ತು ಸರ್? ಈಗ 100ಕ್ಕೆ ರಿಸ್ಟ್ರಿಕ್ಟ್ ಮಾಡ್ತೀವಿ ನಾವು. ಜಾಸ್ತಿ ಆದ್ರೆ ಅದು ದೊಡ್ಡದಿರ್ತದಲ್ಲ, ಅದನ್ನ ಕೊಡ್ತಾ ಹೋಗೋದು, ಚಿಕ್ಕದನ್ನ ಮತ್ತೆ ಇಟ್ಕೊಳ್ಳೋದು. ಜಾಸ್ತಿ ಮಾಡ್ತಾ ಹೋದ್ರೆ ಇಲ್ಲಿ ಸಾವಿರಾರು ಸಾಕತ್. ಸೊ ಹೀಗಾಗಿ ಇದನ್ನ ಬಂದು ತಿನ್ನುತ್ತದು ಸೈಲೇಜ್ ಅಲ್ಲಿಂದ ಓಡ್ ಬಂತಲ್ಲ, ರುಚಿ ನೋಡಿದಾವೆ, ಬಂದು ಇಲ್ಲಿ ಸರಿ ತಿಂದು ನೋಡ್ತಾರೆ. ಸೊ ಈಗ ಇದು ಸೈಲೇಜ್ ಫರ್ಮೆಂಟೇಶನ್ ಹಾಕೋದು. ಅದಾದ್ಮೇಲೆ ಈ ರೀತಿ ಅದನ್ನ ಮುಚ್ಚಿಡ್ತೀವಿ. ಇದು ಫುಲ್ ಆದ್ಮೇಲೆ ನೋಡಿ, ವೆಹಿಕಲ್ ಪಾಸ್ ಆಗಿದೆಯಲ್ಲ, ಅಲ್ಲಿ ಹೋಗಿದ್ರು ವೆಹಿಕಲ್ ನಿಮ್ ದಾರಿ ಕಾಣಿಸ್ತದೆ ನೋಡಿ, ಹೋಗ್ತಾ ಇರ್ತದೆ, ಬರ್ತಾ ಇರ್ತದೆ, ಟೈಮ್ ಕಂಪ್ಲೀಟ್ ಟೈಟ್ ಆಗಿದೆ. ಸೊ ಅದಾದ್ಮೇಲೆ ಮತ್ತೆ ಇದನ್ನ ಎಷ್ಟು ತಿಂಗಳು ಸರ್ ಒಟ್ಟು ಇಡ್ಬೇಕು? 3 ತಿಂಗಳು ಇಡ್ಬೇಕು. ಹೀಗಾಗಿ 3 ಬಂಕರ್ ಇಲ್ಲ, 10-12 ಇದ್ದಾವೆ. ಒಂದು ಬಂಕರ್ ಎಷ್ಟು ತಿಂಗಳು ಯೂಸ್ ಮಾಡ್ಬೋದು? 1 ತಿಂಗಳು 400 ಟನ್. ಅದಕ್ಕೆ ಇನ್ನೋರ್ವೇ ಕಂಡೀಷನ್ ಇದ್ರೆ ಅದು ಭೂಷಣ ಏನೋ ಬರೋದಿಲ್ಲ. ಗಾಳಿ ಇದ್ರೆ ಭೂಷಣ ಬಂದ್ಬಿಡ್ತದಲ್ಲ, ಈ ತರ ಒಂಥರ ಪರಿಮಳ ಸ್ಮೆಲ್ ಇದೆ. ಫಂಗಸ್ ಬರ್ತದೆ. ಫಂಗಸ್ ಬರ್ದಾಗೆ ನೋಡ್ಕೋಬೇಕು ಅದನ್ನ. ಫಂಗಸ್ ನ ತಿಂದ್ರೆ ಹಸು, ಅದರಲ್ಲಿ ಬಂದಂತ ಹಾಲನ್ನ ನಾವು ಕುಡಿದ್ರೆ ನಮಗೆ ಇನ್ಫರ್ಟಿಲಿಟಿ, ಅವ್ರಿಗೆ ಮಕ್ಕಳೇ ಆಗೋದಿಲ್ಲ ಅಂತ ಡೇಂಜರ್ಸ್ ಕಾಯಿಲೆ ಬರ್ತದೆ. ಹಾಲನ್ನ ಕುಡಿಬಾರ್ದು. ಅದಕ್ಕೋಸ್ಕರ ಫಂಗಸ್ ಇಲ್ದಂಗೆ ನಾವು ಅದನ್ನೆಲ್ಲ ನೋಡ್ತಾ ಇರ್ಬೇಕು. ನೋಡಿ, ಇದೆಲ್ಲ ಫಂಗಸ್ ಇಲ್ಲ ಇದರಲ್ಲಿ. ನೋಡಿ, ಅದಕ್ಕೇನೆ ಅವು ಚೆನ್ನಾಗಿ ತಿಂತವೆ. ಭಾರಿ ಒಂಥರ ವಿಶೇಷವಾದ ಪರಿಮಳ ಬರ್ತಾ ಇದೆ. ಸೊ ಅದರ ಅರ್ಥ ಲಾರಿ ಹತ್ತಿ ತುಂಬಿಸಿ ಇಟ್ಟಿದ್ದಕ್ಕೆ ವೇಟ್ ಇಟ್ಟು ಲಾರಿ ಹತ್ತಿ ನಾವು ನೋಡಿಲ್ಲ ಸರ್ ಈ ರೀತಿ ಎಲ್ಲ ಒಂದು ವ್ಯವಸ್ಥೆಯನ್ನೇ ನೋಡಿಲ್ಲ. ತುಂಬಾ ವಿಶೇಷ ಅನ್ಸುತ್ತೆ. ಯಾವ ರೀತಿ ಆಹಾರ? ಒಟ್ಟು 12 ಬಂಕರ್ ಇದೆ. ಪ್ರತಿ ತಿಂಗಳು 1 ಬಂಕರ್ ಅಲ್ಲಿ ಖಾಲಿ ಆಗುತ್ತೆ. ಅದಕ್ಕೆ ಅಷ್ಟು ರುಚಿನೂ ಇರುತ್ತೆ, ತಿನ್ನೋದು. ಮುಚ್ಚಪ್ಪ.
ಸರ್ ಒಂದು ಈ ಬಂಕರ್ ಇದೆ ಅಲ್ಲ ಸರ್, ಆಹಾರದ್ದು ಒಂದು ಬಂಕರ್ಗೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಆಹಾರ ಮಾಡ್ಬೇಕಾದ್ರೆ? ಒಂದು ಬಂಕರ್ಗೆ ಹೆಚ್ಚು ಕಡಿಮೆ 20 ಲಕ್ಷ ರೂಪಾಯಿ ಬೇಕು. ಆಹಾರಕ್ಕೆ 20 ಲಕ್ಷ ಒಂದು ಬಂಕರ್ಗೆ ಅಷ್ಟು ಖರ್ಚಾಗುತ್ತೆ. ಹೌದು, ಕೋಟಿ ಗಟ್ಟಲೆ ಬೇಕು. ಹೌದೌದು. ಫೀಡ್ ಮಿಲ್ನ ನಿರ್ವಹಣೆ ಮಾಡುವಂತ ಇವರು ಎಲ್ಲದನ್ನು ಪ್ರಾಡಕ್ಟ್ ಅನ್ನ ಮಿಲ್ ಮಾಡಿ ಪ್ರಾಡಕ್ಟ್ ಮಾಡಿ ಬ್ಯಾಗ್ ಮಾಡಿ ಇಡುವಂತ ಜವಾಬ್ದಾರಿ ಇವರಿಗೆ. ಹಸುಗಳಿಗೆ ಫೀಡ್ ತಯಾರಕ್ಕೋಸ್ಕರನೇ ಮಿಕ್ಸಿಂಗ್ ಮಾಡಿ ಅದನ್ನು ರೆಡಿ ಮಾಡ್ತೀವಿ ನಾವು. ಈಗ ಸಪೋಸ್ ತಗೊಳ್ಳಿ, ಜೋಳ ಇದೆ, ಅದನ್ನು ಹಾಗೆ ಹಾಕಿದ್ರೆ ಹಸುಗಳು ತಿನ್ನೋಕ್ಕಾಗಲ್ಲ, ಅದನ್ನು ಸಣ್ಣ ಪುಡಿ ಆಗಬೇಕು. ಅದಕ್ಕೋಸ್ಕರ ಏನು ಮಾಡ್ತೀವಿ, ಈ ಮಿಲ್ಲೊಳಗೆ ಹಾಕ್ತೀವಿ. ಅದು 3 ಸ್ಟೆಪ್ಸ್ ಇದೆ. 1 ಸ್ಟೆಪ್ಪಿಂದ ಅಲ್ಲಿ ಸುರಿತೀವಿ, ಮತ್ತು ಇಲ್ಲಿ ಪೌಡ್ರ್ ಆಗುತ್ತೆ, ಮತ್ತು ಇಲ್ಲಿ ಹೋಗಿ ಫುಲ್ ಮಿಕ್ಸ್ ಆಗುತ್ತೆ. ಲಾಸ್ಟ್ ಒನ್ ಇಲ್ಲೇನಂದರೆ ಒಂದು 15 ಥರದ್ದಿದೆ. ಒಂದು ಸಪ್ಲಿಮೆಂಟ್ಸು ಇದೆ, ಮಿನರಲ್ಸ್ ಇದೆ, ಸೋಯಾ ಇದೆ, ಗ್ರೌಂಡ್ ನೆಟ್ ಇದೆ, ರೇಪ್ ಸೀಡ್ ಇದೆ, ಜೋಳ ಇದೆ, ಪಾಲಿಸ್ ತೌಡ್ ಇದೆ, ಮತ್ತು ಡೈರಿ ಫಾರ್ಚನ್ ಅಂತ ಒಂದು ಮಿನರಲ್ಸ್ ಇದ್ದಾವೆ. ಅದನ್ನೆಲ್ಲ ಏನು ಮಾಡ್ತೀವಿ ಅಂದರೆ ಇಲ್ಲಿ ಇದಕ್ಕೆ ಹಾಕ್ತೀವಿ. ಯಾವ ಥರ ಹಾಕ್ತೀವಿ ಅಂದರೆ ಟನ್ನಿಗೆ ಒಂದು ಫಾರ್ಮುಲಾ ಪ್ರಕಾರ ನಮಗೆ ಕೊಟ್ಟಿದ್ದಾರೆ. ಇಷ್ಟೇ ಬ್ಯಾಗ್ ಹಾಕಬೇಕು ಅಂದರೆ ಇಷ್ಟೇ kg ಹಾಕಬೇಕು. ಆ kg ಲೆಕ್ಕದಲ್ಲಿ ನಾವು ಪ್ರತಿಯೊಂದನ್ನು ವೆಯ್ಟ್ ಮಾಡಿ ಇಲ್ಲಿಗೆ ಹಾಕ್ತೀವಿ. ಇಲ್ಲಿಗೆ ಹಾಕಿದ್ಮೇಲೆ ಅದು ಇಲ್ಲಿ ಹೋಗುತ್ತೆ, ಇಲ್ಲಿ ಎಲ್ಲ ಪೌಡ್ರ್ ಆಗುತ್ತೆ. ಪೌಡ್ರ್ ಆದಮೇಲೆ ಇಲ್ಲಿಗೆ ಬರುತ್ತೆ, ಇಲ್ಲಿ ಫುಲ್ ಮಿಕ್ಸ್ ಆಗುತ್ತೆ. ಮಿಕ್ಸಿಂಗ್ ಏನಾಗ್ತೀವಿ ಅಂದರೆ ಈ ಸಪ್ಲಿಮೆಂಟ್ಸ್ ಹಾಕ್ತೀವಿ. ಇದೆಲ್ಲ ಪೌಡ್ರ್ ಇದೆ, ಸೋಡಾ ಇದೆ, ಮೈಕ್ರೋನ್ಯೂಟ್ರಿಯೆಂಟ್, ಅದನ್ನೆಲ್ಲ ಇಲ್ಲಿ ಫಿಕ್ಸ್ ಮಾಡಿ ಅದಾದಮೇಲೆ ಕೊನೆಗೆ ಇಲ್ಲಿಂದ ಕೆಳಗಡೆ ಇಳಿಸ್ತೀವಿ. ಯಾವ ಥರ ಮಾಡ್ತೀವಿ ಅಂದರೆ A ಬ್ಯಾಚ್ B ಬ್ಯಾಚ್ ಅಂತ ಮಾಡ್ಕೊಂಡಿದ್ವಿ. 2 ಬ್ಯಾಚ್ ಇದೆ, ಒಂದು A ಬ್ಯಾಚು B ಬ್ಯಾಚು. ಯಾಕೆಂದರೆ ಅದು ಫಾರ್ಮುಲಾ ಪ್ರಕಾರ ಮಾಡೋದು. ಹಸುಗಳಿಗೆ ಅಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿದ್ದಾರೆ. ಯಾಕೆಂದರೆ ಒಂದು ಹಾಲು ಕುಡಿಯೋ ಹಸುಗಳು, ಹೆವಿ ಕೊಡೋದು, ಮತ್ತು ಕಡಿಮೆ ಹಾಲು ಕೊಡೋವು, ಮತ್ತು ಹೀಪರ್ಸು, ಮತ್ತು ಸಣ್ಣ ಕರುಗಳು, ಆ ಥರ ಎಲ್ಲ ಬ್ಯಾಚ್ಗಳಿದ್ದಾವೆ. ಅದಕ್ಕೋಸ್ಕರ A ಬ್ಯಾಚ್ B ಬ್ಯಾಚ್ ಅಂತ ಮಾಡಿದ್ವಿ. ಮತ್ತು ಇಲ್ಲಿಂದ ಇಳಿಸಿದ ಮೇಲೆ ಪ್ರತಿಯೊಂದು ವೆಯ್ಟ್ ಆಗುತ್ತೆ. 35 kg ನಾವು ಅಷ್ಟೇ ಎಕ್ಸಾಕ್ಟಾಗಿ ತೂಕ ಮಾಡ್ತೀವಿ. ಯಾಕೆಂದರೆ ಅದಕ್ಕಿಂತ ಜಾಸ್ತಿ ನಮ್ಮ ಫಾರ್ಮುಲಾ ಹೆಂಗಿರುತ್ತೆ ಅಂದರೆ kg ವಯಸ್ಸಲ್ಲಿ ಇದಕ್ಕೆ ಹಾಕಬೇಕು. ಅದರಿಂದ kg ವಯಸ್ಸಲ್ಲಿ ಮಾಡಿ A ಬ್ಯಾಚು B ಬ್ಯಾಚ್ ಅಂತ ರೆಡಿ ಮಾಡ್ತೀವಿ. ಡೈರೆಕ್ಟ್ ಅದು ಹೋಗಿ ಮಧ್ಯದಲ್ಲಿ ಎಲ್ಲ ಗ್ರೈಂಡಿಂಗ್ ಆಗುತ್ತೆ. ಗ್ರೈಂಡಿಂಗ್ ಆಗಿ ಕೊನೆಗೆ ಇಲ್ಲಿ ಬರುತ್ತೆ. ನೀವು ಬಂದು ನೋಡ್ಬೋದು. ಇಲ್ಲಿ ನೋಡಿದ್ರೆ ಯಾವ ಥರ ಆಗಿರುತ್ತೆ. ಈಗ ಜೋಳ ಆ ಥರ ಹಾಕಿದ್ವಿ, ಈ ಥರ ಪೌಡ್ರ್ ಆಗುವಂಥ ಈ ಥರ ಪೌಡ್ರ್ ಆಗುತ್ತೆ. ಡೈರೆಕ್ಟಾಗಿ ಮಿಕ್ಸ್ ಮಾಡೋದು. ಅದರಲ್ಲಿ ಒಂದು ನಮ್ಮದು ಒಂದು TMR ಅಂತ ಒಂದು ಗಾಡಿ ಇದೆ. ಅದರಲ್ಲಿ ಈ ಪೌಡ್ರು ಫಾರ್ಮುಲಾ ಇಲ್ಲಿ ನಮ್ಮ ಸೈಲೇಜು ಎಲ್ಲ ಒಟ್ಟಿಗೆ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆಗಿ ಅದನ್ನು ಗಾಡೀಲಿ ತೊಗೊಂಡೋಗಿ ಇದರಲ್ಲಿ ಹಾಕ್ಕೊಂಡು ಹೋಗ್ತಾರೆ. ಆ ಸೈಲೇಜ್ ಒಟ್ಟಿಗೆ ಇದನ್ನು ಮಿಕ್ಸ್ ಮಾಡಲೇಬೇಕು. ಇದು ಫೀಡ್ಸ್, ಅದು ಸೈಲೇಜು. ನೋಡಿ, ಜೋಳ ಇದೆ, ಸೋಯಾ ಇದೆ, ಆಮೇಲೆ ರೇಪ್ ಸೀಡ್ಸ್ ಅಲ್ಲಿದೆ, ಪಾಲಿಶ್ ತೌಡು, ಮಿನರಲ್ ಮಿಕ್ಸ್ಚರ್ಸು, ಸೋಡಾ, ಉಪ್ಪು, ಟಾಟಾ ಸೋಡಿಯಂ ಬೈಕಾರ್ಬನೇಟು, ಇದೆಲ್ಲ ಹಾಕಿ ಇದು ಮಿಕ್ಸ್ ಆದಮೇಲೆ ಈ ಮಿಕ್ಸನ್ನು ತಗೊಂಡೋಗಿ A ಬ್ಯಾಚು B ಬ್ಯಾಚು, ಅದು ಜಾಸ್ತಿ ಹಾಲು ಕೊಡ್ತಾ ಇರೋದಕ್ಕೆ ಅದು ಈ B ಬ್ಯಾಚಿಗೆ ಕಡಿಮೆ ಹಾಲು, ಮೀಡಿಯಮ್ ಕೊಡ್ತಾ ಇರೋದಕ್ಕೆ ಈ ಬ್ಯಾಚನ್ನು ಎಷ್ಟು ಹಾಕಬೇಕು ಅಂತೇಳಿ ಆ TMR ನಿಮ್ಗೆ ಹೇಳಿದ್ನಲ್ಲ, ಆ TMRಗೆ ಅದು ಸುರಿತಾರೆ. ಯಾವ ಬ್ಯಾಚಿಗೆ ಎಲ್ಲಿ ಯಾವ ಪ್ಯಾಡಕ್ಕೆ ತಗೊಂಡೋಗಿ ಸುರಿಬೇಕು ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡು ಅಲ್ಲಿಗೆ ಅಷ್ಟು ಬ್ಯಾಗನ್ನು ಅದನ್ನು ಹಾಕ್ತಾರೆ. ಇದ್ರ ಜೊತೆಗೆ ಸೈಲೇಜ್ ಜೊತೆಗೆ ಒಣಮೇವು, ಇದನ್ನೆಲ್ಲ ತಗೊಂಡೋಗಿ ಅದು ಮಿಕ್ಸ್ ಆಗ್ತಾ ಇರ್ತದೆ. ಅದು ಹೋಗೋವರೆಗೂ ಮಿಕ್ಸ್ ಆಗ್ತಾ ಇರ್ತದೆ. ಆಮೇಲೆ ತಗೊಂಡೋಗಿ ಒಂದು ಕಡೆಯಿಂದ ಸುರ್ಕೊಂಡು ಹೋಗ್ತದೆ. ಮತ್ತು ನಾವು ಡ್ರೈನು ಹಾಕ್ತೀವಿ. ನೀವು ಅಲ್ಲೋಗಿ ನೋಡ್ಬೋದು, ಬಂಕರಲ್ಲಿ ನಮ್ಮ ನ್ಯೂ ಹಾಲೆಂಡ್ ಮಿಷಿನ್ ಇತ್ತಲ್ಲ, ಅದರ ಪಕ್ಕದಲ್ಲಿ ಕಾಫಿ ಬೂಸನ್ನು ಇಟ್ಟಿದ್ವಿ, ಅದನ್ನು ಮಿಕ್ಸ್ ಆಗುತ್ತೆ. ಹಸುಗಳನ್ನಂತ ಹೇಳಿದ್ರೆ 1000 ಹಸು ಸಾಕ್ಬೇಕಾದ್ರೆ ಯಾವೆಲ್ಲ ಪ್ಲಾನಿಂಗ್ ಇರ್ಬೇಕಂತ ಹೇಳಿ. ಯಾಕಂದ್ರೆ ಫೀಡ್ ಮಾಡುವಂಥದ್ದನ್ನು ಇಲ್ಲೇ ಮಷೀನ್ ಇಟ್ಕೊಂಡಿದ್ದಾರೆ, ವಿಶೇಷವಾದಂಥದ್ದು. ಒಟ್ಟಾರೆಯಾಗಿ ತುಂಬಾ ದೊಡ್ಡ ಸಾಹಸನೇ ಸರ್. ಸಾಹಸ ಅಂತೀರಾ ಇದು? ಇವೆಲ್ಲ ಮಷೀನು, ಪ್ಲಾಂಟೇಶನ್, ಒಟ್ಟು ಇಲ್ಲಿ ಎಷ್ಟು ಜನ ಕೆಲಸಗಾರ ಬೇಕು? ಇಲ್ಲಿ ಅಂತೂ 8 ಜನ ಇರ್ತಾರೆ ಇಲ್ಲಿ ಮಿಲ್ಲಲ್ಲಿ. ಆಮೇಲೆ ಇದನ್ನ ನಡೆಯುವಾಗ ಅಲ್ಲಿ ಜಾಸ್ತಿ ಜನ ಇರ್ತಾರೆ. ಸೈಲೇಜ್ ಮಾಡೋ ಟೈಮಲ್ಲಿ ಅವಾಗ ಮಿನಿಮಮ್ ಒಂದು 10 ಜನ ಬೇಕು. 10 ಜನ, 2 ಅದು ಕೊಡ್ಬೇಕಲ್ಲ, ಡ್ರೈವರ್ಸ್ ಎಲ್ಲ ಸೇರಿ ಒಂದು 12-13 ಜನ ಕೊಡ್ಬೇಕಲ್ಲ ಅದಕ್ಕೆ ಪುಡಿ ಆಗಕ್ಕೆ. ಸೊ ಅವಾಗ ಜಾಸ್ತಿ ಅವಾಗ ಒಂದು 12ರಿಂದ 15 ಜನ ಆಗ್ತಾರೆ.